ಪರಿಹಾರದ ವಿಚಾರದಲ್ಲಿ ಸರ್ಕಾರ ತಾರತಮ್ಯ ಮಾಡ್ತಾ ಓಕೆ ಒಂದು ಡೀಟೇಲ್ ಬರ್ತಾ ಇದೆ ನೋಡೋಣ. ಬಿಜೆಪಿ ನಾಯಕರು ಪ್ರಶ್ನೆಯನ್ನ ಕೇಳ್ತಾ ಇದೆ. ಈ ಮೃತರ ಕುಟುಂಬಸ್ಥರಿಗೆ 10 ಲಕ್ಷ ಪರಿಹಾರ ಅಂತ ಏನ್ ಘೋಷಣೆ ಮಾಡ್ತು ಸರ್ಕಾರ, ಆ ಬಗ್ಗೆ ಕೆಲ ಡೌಟ್ಸ್ ಅನ್ನ ರೇಸ್ ಮಾಡ್ತಾ ಇದೆ ಬಿಜೆಪಿ. ಪರಿಹಾರದ ವಿಚಾರದಲ್ಲಿ ಸರ್ಕಾರ ಹಾಗಾದ್ರೆ ತಾರತಮ್ಯವನ್ನ ಮಾಡ್ತಾ ಬಿಜೆಪಿ ನಾಯಕರ ಪ್ರಶ್ನೆ ಇದು. ವಯನಾಡು ದುರಂತದಲ್ಲಿ ಮೃತಪಟ್ಟವರಿಗೆ 25 ಲಕ್ಷ ಪರಿಹಾರವನ್ನ ಘೋಷಿಸಿದ್ರಿ, ಕೊಟ್ರಿ. ಆಮೇಲೆ ಒಂದು ಸರಾಸರಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಸರ್ಕಾರ. ಯಾರೇ ಸತ್ರು 10 ಲಕ್ಷ ರೂಪಾಯಿ ಬೀಸಾಕ್ಬಿಟ್ಟು ನಮಗೇನು ಸಂಬಂಧ ಇಲ್ಲ, 10 ಲಕ್ಷ ಕೊಟ್ರೆ ಒಂದು ಪ್ರಾಣ ಹೋಗಿದೆ ಅಂತ ಅರ್ಥ. ಏನಿದು ವ್ಯವಸ್ಥೆ? ಅದೇ ರೌಡಿ ಶೀಟರ್ಗಳು, ದೇಶದ್ರೋಹಿಗಳು ತಂದ್ರೆ 25 ಲಕ್ಷ. ಕೇರಳಗೂ ನಮಗೆ ಸಂಬಂಧ ಇಲ್ಲ, ಅವ್ರು ಯಾರೋ ಕೊಡ್ಬೇಕಾಗಿದ್ದು ಸತ್ತೋದವ್ರಿಗೆ. ನಮ್ಮ ಆನೆ ಹೋಗಿ ಅವನು ತುಳಿದ್ಬಿಟ್ಟು ವಾಪಸ್ ಬಂದ್ಬಿಡ್ತಂತೆ. ಏನೋ ಹೋಯ್ತು, ಅವನು ಏನು ಮಾಡಿದ್ನೋ ಗೊತ್ತಿಲ್ಲ, ಅವನು ಹೋಗಿ ತುಳಿದ್ಬಿಡ್ತಂತೆ, ಅವ್ನು ಸತ್ತೋದ್ನಂತೆ ಇವ್ನು ವಾಪಸ್ ಬಂದ್ಬಿಡ್ತಂತೆ. ಅದಕ್ಕೊಂದು 25 ಲಕ್ಷ ಅಂತೆ, ಇವ್ರಿಗಾದ್ರೆ 10 ಲಕ್ಷ ಅಂತೆ. ಏನು ನೀವು ಪ್ರಾಣಕ್ಕೆ ಬೆಲೆಯೇ ಇಲ್ವಾ ನಿಮ್ಮಲ್ಲಿ? ಇಂಥ ವ್ಯವಸ್ಥೆ ನಾನು ಎಂದೂ ಕಂಡಿಲ್ಲ. ನನಗೆ ನೇರವಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳೇ ಇದಕ್ಕೆ ನೇರ ಹೊಣೆ. ಪರಿಹಾರ ಘೋಷಣೆಯಲ್ಲೂ ಕೂಡ ತಾರತಮ್ಯ ನೀತಿಯನ್ನ ಸರ್ಕಾರ ಅನುಸರಿಸ್ತಾ ಇದೆ. ಬೇರೆ ರಾಜ್ಯದವರಿಗೆ ಮಿಡಿಯುವಂತಹ ರಾಜ್ಯ ಸರ್ಕಾರದ ಹೃದಯ ನಮ್ಮದೇ ರಾಜ್ಯದ 11 ಜನರ ಪ್ರಾಣದ ವಿಚಾರದಲ್ಲಿ ಯಾಕೆ ಅಷ್ಟಾಗಿ ಮಿಡಿಲಿಲ್ಲ ಅನ್ನೋದು ಇವ್ರ ಪ್ರಶ್ನೆ. 10 ಲಕ್ಷ ಪರಿಹಾರ ಯಾರಿಗೆ ಸಾಲತ್ತೆ? ಬಿಕಾಸ್ ಬಡ ಕುಟುಂಬದ ಜನ ತಮ್ಮ ಮಕ್ಕಳನ್ನ ಕಳ್ಕೊಂಡಿರೋದು, ಎದೆ ಎತ್ತರಕ್ಕೆ ಬೆಳೆದಂತಹ ಮಕ್ಕಳನ್ನ ಕಳ್ಕೊಂಡಿರೋದು. ಅವ್ರ ಸ್ಯಾಲ್ರಿನೇ, ಒಬ್ರು ಬಾಷ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾರೆ, ಅವ್ರ ಸ್ಯಾಲ್ರಿ ಏನಿಲ್ಲ ಅನ್ನೋ ತಿಂಗಳಿಗೆ 1.5 ಲಕ್ಷ ಇರುತ್ತೆ. 10 ತಿಂಗಳು 5 ತಿಂಗಳಲ್ಲಿ ಇವ್ರದ್ದು ದುಡ್ಡೇನೋ ಅದನ್ನು ಸಂಪಾದನೆ ಮಾಡ್ತಾ ಇರ್ತಾವೆ ಹುಡುಗಿ, ಅಂಥವ್ರ ಮನೆಗೆ 10 ಲಕ್ಷ ಕೊಟ್ಟಿದ್ದಾರೆ. ಎಲ್ಲಿ ಸಾಲತ್ತೆ ಅನ್ನೋದು ಬಿಜೆಪಿಯ ಪ್ರಶ್ನೆ, ಜನರ ಪ್ರಶ್ನೆ ಕೂಡ ಹೌದು.